ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಮೂಲಂಗಿ ಬೇಳೆ ಸಾಂಬಾರು. ಅಂದರೆ ಇದಕ್ಕೆ ನಾನು ಕಾಯಿ ಹಾಕಲ್ಲ, ನಾನು ಬರೀ ಬೇಳೆ ಹಾಕಿ ನಾನು ಮಾಡುವಂಥ ಸಾಂಬಾರು ಇದು. ಓಕೆನಾ ಫ್ರೆಂಡ್ಸ್? ಆದರೆ ತುಂಬ ಟೇಸ್ಟಿಯಾಗಿರುತ್ತೆ, ಆಮೇಲೆ ಸಿಂಪಲ್ ಆಗಿರುತ್ತೆ, ಬೇಗನೂ ಮಾಡ್ಕೋಬೋದು. ಓಕೆನಾ? ಬನ್ನಿ ಇದಕ್ಕೆ ಏನೇನು ಬೇಕು ಪದಾರ್ಥ ಅನ್ನೋದನ್ನು ನೋಡೋಣ. ಹಾಯ್ ಫ್ರೆಂಡ್ಸ್, ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಮೂಲಂಗಿ ಬೇಳೆ ಸಾಂಬಾರು ಹಾಕಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ, ಕಾಯಿ ಯೂಸ್ ಮಾಡ್ತಾಯಿಲ್ಲ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಫಸ್ಟು ನಾನು ಬೇಳೆ ತೊಗೊಂಡಿದ್ದೀನಿ, ಇದನ್ನು ತೊಳೆದು ನಾವು ಕೂಗಿಸ್ಕೋಬೇಕು. ಇನ್ನು ಬೇಳೆ ಒಳಗಡೆ ಹಾಕೋಕ್ಕೆ ಮೂಲಂಗಿ, ಟೊಮೊಟೊ, ಈರುಳ್ಳಿ, ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ, ಸಾಸಿವೆ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಿಂಗು, ಬೇಳೆ ಸಾಂಬಾರು ಪುಡಿ. ಫಸ್ಟು ಇದನ್ನು ನಾವು ಕೂಗಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು. ಫ್ರೆಂಡ್, ಮಾಮೂಲಿ ಬೇಳೆನೂ ಹಾಕ್ಕೋಬೋದು. ನಾನು ಇದು ಒಂದು ಸ್ವಲ್ಪ ಇದ್ರ ಕಲರ್ನ ಬೇಳೆನ ಹಾಕ್ಕೊಂಡಿದ್ದೀನಿ. ನೀವು ಯಾವ ಬೇಳೆನಾರ ಹಾಕ್ಕೋಬೋದು. ನಮ್ಮ ಮನೇಲಿ ಇತ್ತಲ್ಲ ಅಂದ್ಬಿಟ್ಟು ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಬರೀ ಬೇಳೆ ಹಾಕಿದ್ದೀನಿ. ಫ್ರೆಂಡ್, 3 ವಿಷಲ್ ಕೂಗಿಸ್ಲಿ ಅಂತ ಕೂಗಕ್ಕೆ ಇಟ್ಟಿದ್ದೀನಿ. ಇದು ಕೂಗಲಿ. ಫ್ರೆಂಡ್ಸ್, ಇದು ಕೂಗಿದೆ. ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ನಾನು ಯಾಕೆ ತರಕಾರಿ ಎಲ್ಲ ಹಾಕಲಿಲ್ಲ ಅಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತದೆ ಅಂತ ಹಾಕಲಿಲ್ಲ. ಇವಾಗ ನಾನು ಇದೆಲ್ಲನೂ ಹಾಕ್ತಾಯಿದ್ದೀನಿ. ಇವೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ನಾನು ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದೆಲ್ಲ ಒಂದು ಮಳ್ಳು ಬರಲಿ. ಇದು ಒಂದು ವಿಷಲ್ ಕೂಗಬೇಕು. ಈಗ ಇದೊಂದು ಮಳ್ಳು ಬರಲಿ. ಫ್ರೆಂಡ್, ಇದೆಲ್ಲ ಒಂದು ಮಳ್ಳು ಬಂದಿದೆ. ಇದು 1-2 ವಿಷಲ್ ಕೂಗಲಿ. ಇದು ಕೂಗಿದ್ಮೇಲೆ ಒಗ್ಗರಣೆಗೆ ಹಾಕೋಬೇಕು. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋದ. ನೋಡಿ, ಎಲ್ಲ ಹಾಗೇ ಇದೆ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ನಾನು ಫಸ್ಟು ಬೇಳೆ ಕೂಗಿಸಿ ತರಕಾರಿ ಹಾಕಿದ್ದು. ಇವಾಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದ. ಫ್ರೆಂಡ್, ಎಣ್ಣೆ ಕಾದಿದೆ. ಇವಾಗ ನಾನು ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ. ಈಗ ಹಿಂಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಹಿಂಗು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಇದಕ್ಕೆ ಹಾಕೋತಾ ಇದ್ದೀನಿ. ಓಕೆ, ನೋಡಿ ಫ್ರೆಂಡ್ಸ್, ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ನೋಡಿ. ಫ್ರೆಂಡ್, ಉಪ್ಪು ಖಾರ ಟೇಸ್ಟ್ ಮಾಡಿ ನೋಡಿ. ಆಮೇಲೆ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸಿಂಪಲ್ ಅಂದರೆ ಸಿಂಪಲಾಗಿ ಮಾಡೋವಂಥದ್ದು, ತುಂಬ ಚೆನ್ನಾಗಿರುತ್ತೆ ಇದು. ಒಂದ್ಸತ ಟ್ರೈ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಬಾಯ್.